ಸಿಎಂ ಡಿನ್ನರ್ ಸಭೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಬಗ್ಗೆನೂ ಕೂಡ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರೋ ಕುರಿತಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿದ್ದರಾಮಯ್ಯ ಅವರು ಸೂಚನೆ ಕ್ರಮ ಕೈಗೊಳ್ಳಿ ಬಗ್ಗೆ ಅಂತ ಹೇಳಿದ್ರು. ಮುಂದಿನ ಕ್ಯಾಬಿನೆಟ್ನಲ್ಲೇ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ. ಈ ವಿಷಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ಪತ್ರವನ್ನ ಬರೆದಿರ್ತಾರಲ್ಲ ಸಿದ್ದರಾಮಯ್ಯ ಅವರಿಗೆ, ಇದಕ್ಕೀಗ ಪರ ವಿರೋಧ ಚರ್ಚೆಗಳು ಹುಟ್ಕೊಂಡಿದೆ. ನಿಷೇಧ ಹೇರುವಂತೆ ಬಹುತೇಕ ಸಚಿವರು ಒತ್ತಾಯವನ್ನ ಸಿಎಂ ಮುಂದೆ ಇಟ್ಟಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲೇ ತೀರ್ಮಾನಕ್ಕೆ ಸಿಎಂ ಒಪ್ಪಿಗೆಯನ್ನ ಸೂಚಿಸಿದ್ದಾರಂತೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳ ನಿಷೇಧದ ಬಗ್ಗೆ ಸಚಿವರು ಶಾಸಕರು ಒಗ್ಗಟ್ಟಾಗಿ ಹೇಳಿಕೆ ನೀಡುವಂತೆ ಸಭೆಯಲ್ಲಿ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಹಾಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ರೆಡಿ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬಿಹಾರ ಚುನಾವಣೆ ಸಮೀಪಿಸ್ತಾ ಇದೆ, ಹೀಗಾಗಿ ರಾಜ್ಯದಿಂದ ಫಂಡಿಂಗ್ ಮಾಡೋ ಬಗ್ಗೆನೂ ಕೂಡ ಚರ್ಚೆ ಆಗಿದೆಯಂತೆ. ಕೆಲವರಿಗೆ ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡುವಂತ ಜವಾಬ್ದಾರಿ ನೀಡುವಂತ ಸಾಧ್ಯತೆ ಇರೋದ್ರಿಂದ ಹೈಕಮಾಂಡ್ ಕರೆದಾಗ ಅವರು ಸೂಚನೆ ಕೊಟ್ಟಾಗ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಂತಾನೂ ಕೂಡ ಸಿದ್ದರಾಮಯ್ಯ ಹೇಳಿದಾರಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಡಿನ್ನರ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಾಳ್ಯಕ್ಕಷ್ಟೇ ಅಲ್ಲ, ಬಿಜೆಪಿ ಪಾಳ್ಯಕ್ಕೂ ಸಹಜ ಕುತೂಹಲ ಇತ್ತು. ನಾವು ಹೆಂಗೆ ಹೋರಾಟದ ರೂಪುರೇಷೆ ಮಾಡಬೇಕು ಅಂತ ಹೇಳಿ. ಈಗ ಪ್ರಮುಖವಾಗಿ ನವೆಂಬರ್ ಕ್ರಾಂತಿ ಅಂತಂದ್ರೆ ಒಂದು ನಾಯಕತ್ವದ ಬದಲಾವಣೆ ಬಗ್ಗೆ ಏನ್ ಚರ್ಚೆ ಆಯ್ತು, ಅದ್ರ ಜೊತೆಗೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋ ಕುರಿತಂತೆ ತ್ಯಾಗಕ್ಕೆ ರೆಡಿಯಾಗಿ ಅಂತ ಯಾರಿಗೆ ಹೇಳಿದಾರಂತೆ ಸಿದ್ದರಾಮಯ್ಯ? ಖಂಡಿತವಾಗ್ಲೂ ಶರ್ಮಿತಾ, ನಿನ್ನೆಯ ಸಭೆಯ ಮುಖಾಂತರವಾಗಿ ಒಂದು ಸ್ಪಷ್ಟವಾಗಿದೆ ನಾಯಕತ್ವ ಬದಲಾವಣೆ ಇಲ್ವಾ ಅನ್ನೋಂಥದ್ದು. ಮತ್ತೊಂದು ಕಡೆ ಸಂಪುಟ ಪುನರಚನೆ ಆಗ್ಬೋದು ಅನ್ನೋ ಒಂದು ಸುಳಿಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಮುಖ್ಯಮಂತ್ರಿಗಳ ಈ ಒಂದು ಸಂದೇಶ ಒಂದಷ್ಟು ಜನ ಸಚಿವಗಳಿಗೆ ನಿದ್ದೆಗೆಡಿಸಿರುವಂಥದ್ದು. ಯಾಕಂದ್ರೆ 5 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಆಸೆಯನ್ನು ಇಟ್ಕೊಂಡಿದ್ರು. ಈಗ 2.5 ವರ್ಷಗಳ ಪೂರೈಸಿದ ಬಳಿಕವಾಗಿ ತಮ್ಮ ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಿರಿ ಅನ್ನೋ ಒಂದು ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಚಿವಗಳು ಈಗ ದಿಗ್ಭ್ರಮೆ ಆಗಿರುವಂಥದ್ದು. ಮುಖ್ಯವಾಗಿ ಹಿರಿಯ ಸಚಿವರನ್ನ ಕೈಬಿಟ್ಟು ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಈಗ ಪಕ್ಷದಲ್ಲಿ ಯಾರು ಸಂಘಟನೆಯನ್ನ ಮಾಡ್ತಿದ್ದಾರೆ, ಬರುವಂತ ವಿಧಾನಸಭಾ ಚುನಾವಣೆ ಮತ್ತೆ ಜಿಬಿಎ ಮತ್ತೆ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆ ಗೆಲ್ಲಿಸುವಂತ ತಾಕತ್ತು ಮತ್ತೆ ಶಕ್ತಿ ಯಾರಿಗಿದೆ ಅಂತವರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡುವಂಥದ್ದು. ಹಾಗಾಗಿನೇ ಒಂದಷ್ಟು ಜನ ಹಿರಿಯ ಸಚಿವರಿಗೆ ಮತ್ತೆ ನಿಷ್ಕ್ರಿಯ ಸಚಿವರು ಯಾರಿದ್ದಾರೆ ಮತ್ತೆ ಭ್ರಷ್ಟಾಚಾರ ಆರೋಪವನ್ನು ಒತ್ತಿರತಕ್ಕಂಥ ಸಚಿವರು ಮೇಲ್ನೋಟಕ್ಕೆ ಯಾರು ಕಂಡು ಬಂದಿದ್ದಾರೆ ಅವರಿಗೆ ಒಂದಷ್ಟು ಸೂಚನೆಯನ್ನ ಮುಖ್ಯಮಂತ್ರಿಗಳು ಈಗ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಪಾಡಿಗೆ ಕೆಲಸವನ್ನು ಮಾಡಿ ಅನ್ನೋ ಒಂದು ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಆತಂಕ ಮುಖ್ಯಮಂತ್ರಿಗಳ ಆಪ್ತ ಸಚಿವರಲ್ಲಿ ಇತ್ತು, ಒಂದಷ್ಟು ಜನ ಸಚಿವರಲ್ಲಿ ಕೂಡ ಇತ್ತು. ಹಾಗಾಗಿನೇ ಡಿ.ಕೆ ಶಿವಕುಮಾರ್ ತೆರಳಿದ ಬಳಿಕವಾಗಿ ಸಚಿವರ ಜೊತೆ 1-to-1 ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ನಾಯಕತ್ವ ಬದಲಾವಣೆ ಆಗಿರಬಹುದು ಮತ್ತೆ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ತಮ್ಮ ನಡೆ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಬಿಹಾರ ವಿಧಾನಸಭಾ ಚುನಾವಣೆ ಕೂಡ ಘೋಷಣೆ ಆಗಿದೆ. ಇಲ್ಲ ಒಂದ್ ಕಡೆ ಅವರಿಗೆ ಫಂಡಿಂಗ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದಷ್ಟು ಕಾರ್ಯತಂತ್ರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅನ್ನುವಂಥದ್ದು. ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಆಪಾದನೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗಿಯೇ ನಿನ್ನೆ ದಿನ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗುವಂಥದ್ದು ಮತ್ತೆ ಅಲ್ಲಿ ಅಗತ್ಯವಾದಂತಹ ನೆರವನ್ನು ಒದಗಿಸುವಂತ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಸಿದ್ಧರಿರಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಬಿಹಾರ ವಿಧಾನಸಭಾ ಚುನಾವಣೆಗೆ ಫಂಡಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ವಿಶೇಷವಾಗಿ ಸಂಪುಟ ಪುನರಚನೆ ಆದ್ರೆ ಒಂದಷ್ಟು ಜನ ತ್ಯಾಗಕ್ಕೆ ಕೂಡ ರೆಡಿಯಾಗಿ ಅನ್ನುವಂಥದ್ದು ಮತ್ತೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಚರ್ಚೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಆರ್ಎಸ್ಎಸ್ ಬ್ಯಾನ್ ಮಾಡುವಂತ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತ ನಿಟ್ಟಿನಲ್ಲಿ ಏನು ಒತ್ತಾಯ ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ಪರ ವಿರೋಧದ ಚರ್ಚೆ ಕೂಡ ಇದೆ. ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಅದ್ರ ಬಗ್ಗೆ ಸಾಧಕ ಬಾಧಕಗಳ ಜೊತೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಬರುವಂತ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಪ್ಪಿಗೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತ ನಿಲುವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಕೂಡ ಸಚಿವರುಗಳು ಮಾಡಿಕೊಂಡಿದ್ದಾರೆ. ಸಚಿವರುಗಳ ಈ ಒಂದು ಮಾತಿಗೆ ಮುಖ್ಯಮಂತ್ರಿಗಳು ಕೂಡ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಜಿಬಿಎ ಚುನಾವಣೆ ಆಗಿರಬಹುದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಮುಖ್ಯಮಂತ್ರಿ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ ನಡೆದಂತ ಔತಣಕೂಟ ಏನಿತ್ತು, ಒಂದು ಬಿಹಾರ ವಿಧಾನಸಭಾ ಚುನಾವಣೆಗೆ ಫಂಡಿಂಗ್ ಮಾಡುವಂತದ್ದು, ಅದ್ರ ಜೊತೆಗೆ ಮುಖ್ಯವಾಗಿ ಸಂಪುಟ ಪುನರಚನೆ ಯಾವುದೇ ಸಂಪುಟ ಪುನರ್ರಚನೆ ಅಂತಂದ್ರೆ ಜೇನ್ಗೂಡಿ ಕೈ ಹಾಕುವಂತ ಕೆಲಸ. ಇಲ್ಲಿ ಅಸಮಾಧಾನಗಳು ಭುಗಿಲೇಳ್ಬೋದು. ಈ ನಿಟ್ಟಿನಲ್ಲಿ ಯಾವ ತರ ಮುಂದಿನ ಜವಾಬ್ದಾರಿ ಬಗ್ಗೆ ಭರವಸೆಗಳನ್ನ ಸಿಎಂ ಕೊಟ್ಟಿದ್ದಾರೆ. ಮತ್ತು ಪ್ರಮುಖವಾಗಿ ಡಿ.ಕೆ ಶಿವಕುಮಾರ್ ಬಂದ್ ಹೋದ್ಮೇಲೆ ನಾಯಕತ್ವದ ಬಗ್ಗೆ ಚರ್ಚೆ ಆಗಿರೋದ್ರಿಂದ ಸೊ ಆ ಸಂದರ್ಭದಲ್ಲಿ ಡಿ.ಕೆ.ಶಿ ಆಪ್ತರಲ್ಲಿ ಯಾರು ಇರ್ಲಿಲ್ವಾ, ಕೇವಲ ಸಿದ್ದರಾಮಯ್ಯ ಆಪ್ತರು ಮಾತ್ರ ಇದ್ರಾ? ಶರ್ಮಿತಾ, ಮುಖ್ಯಮಂತ್ರಿಗಳು ಸಭೆ ಕರೆದಂತ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಕೂಡ ಬಂದಿದ್ರು. ಡಿ.ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಒಂದು ರೀತಿ ಪ್ರಬಲ ನಾಯಕರು ಅಂತ ಹೇಳ್ಬೋದು. ಮತ್ತೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಏನು ಸಹಕಾರವನ್ನು ಕೊಡಬೇಕು, ಹೈಕಮಾಂಡ್ ಏನು ಸಂದೇಶವನ್ನು ಕೊಟ್ಟಿದೆ ಅದರ ಸಂದೇಶವನ್ನ ಡಿ.ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಸಮ್ಮುಖದ ಸಭೆಯಲ್ಲಿ ರವಾನೆಯನ್ನ ಮಾಡಿದರೆ, ಅದು ಬಿಟ್ಟು ಡಿ.ಕೆ ಶಿವಕುಮಾರ್ ಏನು ಕೂಡ ಮಾತಾಡಿಲ್ಲ. ಈಗಾಗಲೇ ಡಿ.ಕೆ ಶಿವಕುಮಾರ್ ಕೂಡ ಅಸಮಾಧಾನಗೊಂಡಿದ್ದಾರೆ. ಇನ್ನು 1 ತಿಂಗಳಲ್ಲಿ ಮುಖ್ಯಮಂತ್ರಿ ಪದವಿಯನ್ನು ತೆಗೆದುಕೊಳ್ಳುವಂತ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶವನ್ನ ಮುಖ್ಯಮಂತ್ರಿ ಟೀಮ್ ಆಗಿರ್ಬೋದು, ಅವರ ಬಣ ಏನಿದೆ ಅವರು ಇನ್ನೂ ಕೂಡ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇಲ್ಲ.
ಆಗಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೇವಲ ನಿನ್ನೆ ನಡೆದ ಸಭೆಯಲ್ಲಿ ಹೈಕಮಾಂಡ್ನ ಸಂದೇಶವನ್ನು ಮಾತ್ರ ಪ್ರಸ್ತಾಪವನ್ನು ಮಾಡಿ ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಪ್ತ ಸಚಿವರು ಇದ್ರು ಕೂಡ ಮೌನಕ್ಕೆ ಶರಣಾಗಿದ್ರು. ಮತ್ತೆ ಡಿ ಕೆ ಶಿವಕುಮಾರ್ ಹೋದ ಬಳಿಕವಾಗಿ ಮುಖ್ಯಮಂತ್ರಿಗಳು ಒಂದಷ್ಟು ಜನ ಸಚಿವರುಗಳ ಜೊತೆಗೆ ಆಪ್ತ ಸಚಿವರುಗಳೇನಿದ್ದಾರೆ ಅವ್ರ ಜೊತೆ ಒನ್ ಟು ಒನ್ ಮಾತುಕತೆ ನಡೆಸೋದ್ರ ಮುಖಾಂತರವಾಗಿ ಬರುವಂತ ನವೆಂಬರ್ 20ನೇ ತಾರೀಕು ಬಳಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಬದಲಾವಣೆ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ನಾಯಕತ್ವ ಬದಲಾವಣೆ ಇಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಈ ಒಂದು ಸಂದೇಶ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ನಿದ್ದೆಗೆಡಿಸುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ನೋಡ್ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ನಡೆ ಏನಿರುತ್ತೆ ಅನ್ನುವಂಥದ್ದು. ಶರ್ಮಿತಾ, ನೋಡೋಣ ನವೆಂಬರ್ ಕ್ರಾಂತಿ ಹೆಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.